ಕರ್ನಾಟಕದ ಗೌರ್ಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಅವರು ಯಾರೂ ನಮ್ಮ ಮನೆಗೆ ಬಂದಿಲ್ಲ, ಏನು ಅಂತಾನೂ ವಿಚಾರಿಸಿಲ್ಲ. ಆಮೇಲೆ ಮುಸ್ಲಿಂ ಕಡೆಯಿಂದ ಅವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಹೋಗ್ತಾ ಇದ್ರು. ಅದರಿಂದ ಅವರಿಗೆ ಅವರ ಪರವಾಗಿ ಇದೆ ಅಂತ ನಮಗೆ ಅನಿಸ್ತಿತ್ತು ಗವರ್ಮೆಂಟ್. ಅದರಿಂದ ನಾವು NIAಗೆ ಕೊಡಬೇಕು ಈ ತನಿಖೆಯನ್ನು. NIAಯಿಂದ ತನಿಖೆ ಆದರೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆಯಿಂದ ನಾವು NIAಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ರಾಜ್ಯಾಧ್ಯಕ್ಷ BJPಯ ರಾಜ್ಯಾಧ್ಯಕ್ಷ, ಆಮೇಲೆ MP ಅವರು, ಆಮೇಲೆ MLA ಅವರೆಲ್ಲ ಸೇರಿ, ಆಮೇಲೆ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಎಲ್ಲ ಇಡೀ ರಾಜ್ಯದಂತ ಹೋರಾಟ ಮಾಡಿದ್ದಾರೆ NIAಗೆ ಕೊಡಬೇಕು ಅಂತ. ನನ್ನ ಮಗನ ಚಿತ್ರಹಿಂಸೆ ಮಾಡಿ ಸಾಯಿಸಿದ್ದಾರೆ. ಮಾಧ್ಯಮದವರು ಎಲ್ಲ CCTV ಫುಟೇಜ್ ಎಲ್ಲ ತೆಗೆದು ತೋರಿಸಿದ್ದಾರೆ ಯಾವ ಥರ ಸಾಯಿಸಿದ್ದಾರೆ ಅಂತ. ನನ್ನ ಮಗ ಹಿಂದೂ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತ ಅವನು. ಇದಕ್ಕೋಸ್ಕರ ಕೊಲೆ ಮಾಡಿದ್ರು. ನನ್ನ ಮಗನಿಗೆ ನ್ಯಾಯ ಸಿಗಬೇಕು. ಆಮೇಲೆ ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಒಂದು ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಬರುತ್ತೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರನ್ನು ಕೇಳ್ಕೊತೇನೆ. ಆಮೇಲೆ ಇಲ್ಲಿಯ ಪೊಲೀಸ್ನವರನ್ನು ಕೇಳ್ಕೊತೇನೆ, ಅವರಿಗೆ ಸರಿಯಾದ ಸಹಕಾರ ಕೊಟ್ಟು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಶಿಕ್ಷೆಗೆ ಒಳಪಡಿಸಬೇಕು. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೇನೆ. NIAಗೆ ಹೋಗಿದ್ರಿಂದ ಕೇಸ್ ನಮಗೆ ತುಂಬಾ ಸಂತೋಷವಾಗಿದೆ.